ಮದ್ದೂರು ತಾಲೂಕು ಚಿಕ್ಕಾರಸಿಂಕೆರೆ ಶ್ರೀ ಕಾಲಭೈರವೇಶ್ವರ ಪುಣ್ಯಕ್ಷೇತ್ರದಲ್ಲಿ ಬಸವಪ್ಪನ 9ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗಿತು. ಚಿಕ್ಕಾರಸಿಂಕೆರೆ ಗ್ರಾಮದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖಾ ಮಠವಾದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ನಿರ್ಮಲಾನಂದನಾಥ ಸ್ವಾಮಿ, ಪ್ರಸನ್ನಾನಂದನಾಥ ಸ್ವಾಮಿ ಅವರ ಆಶೀರ್ವಾದದಿಂದ ಶನಿವಾರ ಬಸವಪ್ಪನ 9ನೇ ವರ್ಷದ ಪುಣ್ಯಾರಾಧನೆ ನಡೆಯಿತು. ಬಸವನ ಗದ್ದಿಗೆಯಲ್ಲಿ ಸ್ಥಾಪಿಸಲಾಗಿರುವ ಬಸವನ ಮೂರ್ತಿಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಂಧ, ಚಂದ್ರ, ವಿಭೂತಿ, ಕುಂಕುಮ, ಅರಿಶಿಣ, ತುಪ್ಪ, ಎಳನೀರು, ಜೇನುತುಪ್ಪ, ಪುಷ್ಪ ಸೇರಿದಂತೆ ವಿವಿಧ ದ್ರವ್ಯಗಳಿಂದ ಮಹಾಭಿಷೇಕ ನೆರವೇರಿಸಲಾಯಿತು. ಇನ್ನು ವಿವಿಧ ಪುಷ್ಪಗಳಿಂದ ಬಸವಪ್ಪನ ಗದ್ದಿಗೆ ಮೂರ್ತಿಯನ್ನು ಸಹ ಅಲಂಕರಿಸಿ ಪೂಜೆ ನೆರವೇರಿಸಲಾಯಿತು. ನೂರಾರು ಮಂದಿ ಭಕ್ತಾದಿಗಳು ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ಬಸವಪ್ಪ ಸಮ್ಮುಖದಲ್ಲಿ ವಿವಿಧ ಪೂಜೆಗಳನ್ನು ನೆರವೇರಿಸಿ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡಲಾಯಿತು. ನಂತರ ಗದ್ದಿಗೆಯ ಸುತ್ತ ಪ್ರದಕ್ಷಿಣೆ ಮಾಡಲಾಯಿತು. ಇನ್ನು ಪೂಜೆಗೆ ಆಗಮಿಸಿದ್ದ ಎಲ್ಲ ಭಕ್ತಾದಿಗಳಿಗೂ ಶನಿವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು. ಈ ವೇಳೆ ಕಾಲಭೈರವೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರ ಕಾಶಿಯೊಂದಿಗೆ ತಪಸ್ಸಿಗೆ ಹೊರಟ ನಾಥಪಂಥ ಮಹಾಮುನಿಗಳು ಕ್ಷೇತ್ರ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ದಿವ್ಯಶಕ್ತಿಯಿಂದ ಇಲ್ಲಿ ನೆಲೆಗೊಂಡು ಸುಮಾರು ವರ್ಷಗಳ ಕಾಲದಲ್ಲಿ ತಪಸ್ಸು ಮಾಡಿ ಅನಂತರ ತಲಕಾಡು ಹೋಗುವಂಥ ಇತಿಹಾಸ ಇದೆ. ಹಾಗಾಗಿ ಇಲ್ಲಿ ಕಾಲಭೈರವ ನೆಲೆ ಮಾಡಬೇಕಾದ್ರೆ ಇಲ್ಲಿ ನಾಥಪಂಥ ಮುನಿಗಳ ಮಹಾ ತಪಸ್ಸಿನಿಂದ ಕ್ಷೇತ್ರ ಪುನಃ ಸ್ಥಾಪನೆ ಆಗಿದೆ. ಹಾಗಾಗಿ ಅಂದಿನಿಂದ ಇಲ್ಲಿವರೆಗೂ ಬಸಪ್ಪನಲ್ಲಿ ಕಾಲಭೈರವ ಪ್ರತಿಷ್ಠಾಪನೆ ಇದೆ ಹಾಗೂ ಬಸಪ್ಪನ ಅನಂತ ಪಾಡಗಳಿಂದ ಕ್ಷೇತ್ರ ಮಹಾ ಅಭಿವೃದ್ಧಿ ಹೊಂದಿದೆ.